ನಮಸ್ಕಾರ. ದಾನುಶ್ರೀ ಭಕ್ತಿ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಮ್ಮ ಚಾನೆಲ್ಗೆ ಬೆಂಬಲ ನೀಡಿ. ಶ್ರೀ ಗಣೇಶ ಹನುಮ, ಶ್ರೀ ಸದ್ಗುರು ಸಾಯಿನಾಥ ಹನುಮ, ಶ್ರೀ ಸಾಯಿ ಸಚ್ಚರಿತ್ರೆ. ಈಗ ಪ್ರಾರ್ಥನೆ. ಈಗ ನಾವು ಸಾಯಿಯವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಸಕಲ ಭಕ್ತರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸೋಣ. ಅನ್ಯ ವಿಷಯಗಳಿಂದ ನಮ್ಮ ಮನಸ್ಸು ಹರಿಯದೆ ಅದು ಸದಾ ನಿಮ್ಮ ದಿವ್ಯ ಚರಣಗಳಲ್ಲಿ ಲೀನವಾಗಲಿ. ನಿಮ್ಮ ಅಗಾಧ ಲೀಲೆಗಳನ್ನು ಪ್ರತಿಯೊಬ್ಬರು ಪ್ರತಿದಿನ ಪಠಿಸಲಿ. ಅವರ ವಿಪತ್ತು ದೂರವಾಗಿ ಅವರಿಗೆ ನಿರಂತರ ಆನಂದ ದೊರೆಯಲಿ. ಪಠನ ಫಲ: ಪವಿತ್ರವಾದ ಗೋದಾವರಿಯಲ್ಲಿ ಸ್ನಾನ ಮಾಡಿ ಸದ್ಗುರು ಸಾಯಿನಾಥರ ಸಮಾಧಿ ದರ್ಶನದ ನಂತರ ಈ ಸಚ್ಚರಿತ್ರೆಯನ್ನು ಪಠಿಸಿರಿ ಅಥವಾ ಶ್ರವಣ ಮಾಡಿರಿ. ಶುಚಿರ್ಭೂತರಾಗಿ ಪ್ರೇಮ ಮತ್ತು ಭಕ್ತಿಗಳಿಂದ ಈ ಗ್ರಂಥವನ್ನು 7 ದಿನಗಳಲ್ಲಿ ಓದಿದರೆ ನಿಮ್ಮ ಸಂಕಟಗಳು ಪರಿಹಾರವಾಗುತ್ತವೆ. ಈ ಸಚ್ಚರಿತ್ರೆ ಶ್ರವಣ ಅಥವಾ ಪಾರಾಯಣದಿಂದ ಸಾಯಿ ಸಮರ್ಥರು ನಿಮ್ಮ ಸಂಕಟಗಳನ್ನು ಶೀಘ್ರದಲ್ಲಿ ನಿವಾರಿಸುತ್ತಾರೆ. ಬಡವರಿಗೆ ಧನ ದೊರೆಯುವುದು, ಪ್ರಾಮಾಣಿಕ ವ್ಯವಹಾರದಲ್ಲಿ ಪೂರ್ಣ ಯಶ ದೊರಕುವುದು, ಭಕ್ತಿಗೆ ಯೋಗ್ಯವಾದ ಫಲ ಸಿಗುವುದು. ಆದ್ದರಿಂದ ಗ್ರಂಥ ವಾಚನ ಮಾಡಿದರೆ ಸಾಯಿ ಸಮರ್ಥರು ಸುಪ್ರಸನ್ನರಾಗಿ ಅಜ್ಞಾನ ಮತ್ತು ದಾರಿದ್ರ್ಯ ತೊಲಗಿ ಜ್ಞಾನ ಮತ್ತು ಧನ ಸಂಪಾದನೆಯಾಗುತ್ತದೆ. ಸುಸಮಾಹಿತ ಚಿತ್ತದಿಂದ ನೇಮನಿಷ್ಠರಾಗಿ ಈ ಸಚ್ಚರಿತ್ರೆಯ 1 ಅಧ್ಯಾಯವನ್ನಾದರೂ ಪ್ರತಿದಿನ ಓದಿದರೆ ಅಮಿತ ಸುಖ ಲಭಿಸುತ್ತದೆ. ಗುರು ಪೌರ್ಣಿಮೆ, ಗೋಕುಲಾಷ್ಟಮಿ, ರಾಮನವಮಿ ಮತ್ತು ಸಾಯಿಯವರ ಪುಣ್ಯತಿಥಿಯ ಉತ್ಸವದ ಪವಿತ್ರ ದಿನಗಳಲ್ಲಿ ಈ ಗ್ರಂಥವನ್ನು ನಿಮ್ಮ ಮನೆಯಲ್ಲಿ ಓದಿರಿ. ಸಾಯಿಯವರ ಯೋಗ್ಯ ಸ್ತುತಿ ಮಾಡಲು ಶಬ್ದ ಸಾಲವು, ಕಾರಣ ಮೌನ ವೃತ್ತಿಯೇ ಸರಿ ಎಂದು ಕಾಣುತ್ತದೆ. ನಿತ್ಯ ಶುಭಕರ್ಮ ಮಾಡಿ ಶ್ರವಣ ಮೊದಲಾದ ನವವಿಧ ಭಕ್ತಿಯಿಂದ ಮೋಕ್ಷವನ್ನು ಅಪೇಕ್ಷಿಸಿದರೆ ಅಂತಃಕರಣ ಶುದ್ಧವಾಗುತ್ತದೆ. ಗುರು ತಂದೆಗಿಂತ ಮಿಗಿಲಾದವನು. ತಂದೆ ಕ್ಷಣಿಕ ವಸ್ತು ಕೊಡಬಹುದು, ಆದರೆ ಗುರು ಕ್ಷಯಾತೀತವಾದ ಅವಿನಾಶ ವಸ್ತುವನ್ನು ನಮಗೆ ದಯಪಾಲಿಸುವನು. 9 ತಿಂಗಳ ಕಾಲ ತಾಯಿ ನಮ್ಮನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ನಮಗೆ ಜನ್ಮ ಕೊಡುವಳು, ಆದರೆ ಗುರು ನಮ್ಮನ್ನು ಹೊರಗಿನಿಂದ ತನ್ನಲ್ಲಿ ಅಡಗಿಸಿಕೊಳ್ಳುವನು. ಅಂತ್ಯ ಸಮಯದಲ್ಲಿ ಶಿಷ್ಯನು ಗುರುವೇ ಗುರುವೇ ಎಂದು ಸಾಯಿಯವರ ಸ್ಮರಣೆ ಮಾಡಿದರೆ ಅವರಿಗೆ ನಿಸ್ಸಂಶಯವಾಗಿ ಸಾಯುಜ್ಯತೆ ದೊರೆಯುತ್ತದೆ. ಪ್ರಸಾದ ಯಾಚನೆ: ಸಾಯಿಯವರ ಪ್ರಾರ್ಥನೆ ಮಾಡಿ ಈ ಕೆಳಗಿನ ಅವರ ದಿವ್ಯ ಪ್ರಸಾದವನ್ನು ಬೇಡಿ ಈ ಅಧ್ಯಾಯದ ಪರಿಸಮಾಪ್ತಿ ಮಾಡೋಣ. ಬಾಬಾ, ವಾಚಕರಿಗೂ ಭಕ್ತರಿಗೂ ನಿಮ್ಮ ಪಾದಗಳಲ್ಲಿ ನಿರಂತರ ಭಕ್ತಿ ಅಂಕುರಿಸಲಿ. ನಿಮ್ಮ ರೂಪ ಮತ್ತು ನಮ್ಮ ಹೃದಯಗಳಲ್ಲಿ ನೆಲೆಸಿ ಸಕಲ ಚರಾಚರಗಳಲ್ಲಿ ನಾವು ನಿಮ್ಮನ್ನೇ ಕಾಣುವಂತಾಗಲಿ. ತಥಾಸ್ತು. ಶ್ರೀ ಸಾಯಿ ಪ್ರಣಾಮ. ಓಂ ಶಾಂತಿ ಶಾಂತಿ ಶಾಂತಿ.